ಇಂಟ್ರಡಕ್ಷನ್ ಕೊಡ್ಬೇಕು ನೀವು ಯಾರು ಅಂತ. ಅಂದರೆ ಹಿಮಾಲಯ ವೆಲ್ನೆಸ್ ಕಂಪ್ನಿಯ ನಾನು ಈ ಪ್ರಶ್ನೆ ಕೇಳಬೇಕಂತ ಇದ್ದೀನಿ ಅಂತ ಕೇಳ್ಬೋದು. ಓಕೆ. ಗುಡ್ ಆಫ್ಟರ್ನೂನ್ ಎವ್ರಿವನ್. ಗುಡ್ ಆಫ್ಟರ್ನೂನ್. ನನ್ನ ಹೆಸರು ದೇವರಾಜು. ಪ್ರೊಡಕ್ಷನ್ ಟೀಮಲ್ಲಿ ಹಿಮಾಲಯ ವೆಲ್ನೆಸ್ ಕಂಪ್ನಿಯಲ್ಲಿ ಪ್ರೊಡಕ್ಷನ್ ಟೀಮಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನೀಗ ಸರ್ಗೆ ಏನು ಕ್ವಶನ್ ಕೇಳ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ನಮ್ಮ ಟಾಪಿಕ್ ಬಂದ್ಬಿಟ್ಟು ಪಾಸಿಟಿವ್ ಆಟಿಟ್ಯೂಡ್ ಅಂತ ಹೇಳ್ಬಿಟ್ಟು. ಈಗ ಇಲ್ಲಿ ಪಾಸಿಟಿವ್ ಅಂದರೆ ಅದಕ್ಕೆ ಆಪೋಸಿಟ್ ಇನ್ನೊಂದು ವರ್ಡ್ ಇದೆ, ನೆಗೆಟಿವ್ ಅಂತ. ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಈಗ ಸರಿಗೆ ನಾನು ಏನು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಈ ನೆಗೆಟಿವ್ ಆಟಿಟ್ಯೂಡ್ ಅನ್ನೋದು, ನೆಗೆಟಿವ್ ಆಟಿಟ್ಯೂಡನ್ನು ನಾವು ಹೇಗೆ ದೂರ ಇಡ್ಬೋದು, ಅಥವಾ ನೆಗೆಟಿವ್ ಆಟಿಟ್ಯೂಡಿಂದ ನಮ್ಮ ಮೈಂಡ್ ಸೆಟ್ನ ಹೇಗೆ ದೂರ ಇಡಬೇಕು ಅಂತ ನಾನು ಸರ್ಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಹಾಗೆ ಇಟ್ಕೊಂಡಿದ್ದೀನಿ. ನಾನು ಒಂದು ಲೋಟ ತರ್ತೀನಿ, ಸುಮ್ಮನೆ ಒಂದಿದೆ ಎಕ್ಸಾಂಪಲ್ ಕೊಡೋಕ್ಕೆ ನಿಮಗೆ ಕೊಡಿ. ಈಗ ಇದೇನಿದೆ, ಲೋಟದಲ್ಲಿ ನೀರಿದೆ. ಓಕೆ, ಸಿ ಲೆಟ್ ಅಸ್ ಥಿಂಕ್, ಇಷ್ಟು ಪೋರ್ಷನ್ ಇದು ನೆಗೆಟಿವ್ ಅಂತ. ನನಗೆ ಪಾಸಿಟಿವೇ ಬೇಕಂದ್ರೆ ಏನು ಮಾಡಬೇಕು? ನೀರು ಫಿಲ್ ಮಾಡಿ, ಒಂದು ನೀರು ಫಿಲ್ ಮಾಡಿ ನಿಧಾನಕ್ಕೆ ತೆಗೆಯೋದು, ಇನ್ನೊಂದು ಚೆಲ್ಲೋದು. ಕರೆಕ್ಟಾ? ಎರಡು ಆಪ್ಷನ್ ಇದೆ. ನಮಗೆ ಬೇಡವಾಗಿರೋದನ್ನೆಲ್ಲ ರಿಮೂವ್ ದಿ ಅನ್ವಾಂಟೆಡ್ ಅಂತ ಕರೀತಾನೆ. ಅನ್ವಾಂಟೆಡ್ಗೆ ಅದಕ್ಕೆ ಮೈಕೆಲ್ ಏಂಜೆಲೋದು ಯಾವಾಗಲೂ ಕೋಟ್ ಹೇಳ್ತಾನೆ, ಅದನ್ನು ನಿಮಗೆ ಇವತ್ತು ಶೇರ್ ಮಾಡ್ತಾ ಇದ್ದಾನೆ. ಮೈಕೆಲ್ ಏಂಜೆಲೋನ್ ಕೇಳಿದ್ರಂತೆ, ಇವರೇ ಇದು ಬಂಡೆ ಅಂತ ಅನ್ಕೊಳ್ಳೋಣ ಇವ್ರನ್ನ. ಓಕೆ, ಮೈಕೆಲ್ ಏಂಜೆಲೋ ಹೇಳೋದಂತೆ, ಸುಮಾರು ಜನ ಪ್ರಶ್ನೆ ಕೇಳ್ತಾರೆ, ನೀವು ಹೇಗೆ ನೀವು ಇಷ್ಟೊಂದು ಚೆನ್ನಾಗಿ ಚಿತ್ರಕಲೆ ಅಥವಾ ಶಿಲ್ಪಕಲೆ ಮಾಡ್ತೀನಿ ಅಂತ. ನೋಡಿ ಸರ್, ಇದೊಂದು ಬಂಡೆ ಅಂದ್ಕೊಳ್ಳಿ ಸರ್, ನಾನೇನು ಮಾಡ್ತೀನಿ ಗೊತ್ತಾ ಸರ್, ಆ ಬಂಡೆ ಒಳಗಡೆ ನನಗೇನು ಬೇಕೋ ಇಟ್ಕೊಂಡ್ಬಿಡ್ತೀನಿ ಸರ್, ಉಳಿದಿದ್ದೆಲ್ಲ ಕಿತ್ತಾಕ್ಬಿಡ್ತೀನಿ ಸರ್, ನನಗೇನು ಬೇಕೋ ಅದು ಸಿಗ್ತು ಸರ್ ಅಂತ. ನಮ್ಮ ಲೈಫಲ್ಲಿ ವೆನ್ ವಿ ಫೋಕಸ್ ಆನ್ ವಾಟ್ ವಿ ವಾಂಟ್, ನಮ್ಗೆ ಅದು ಇಟ್ಕೋಬೇಕು, ಉಳಿದಿದ್ದೆಲ್ಲ ಕಿತ್ತಾಕ್ಬೇಕು. ಸೇಮ್ ವೇ ವಿ ಶುಡ್ ನಾಟ್ ಗಿವ್, ಡೋಂಟ್ ಗಿವ್ ರೆಂಟ್ ಫ್ರೀ ಸ್ಪೇಸ್ ಇನ್ ಯುವರ್ ಮೈಂಡ್. ಮನೆ ಬಾಡಿಗೆ ಕೊಡಲಿಲ್ಲ ಅಂದರೆ ಹೆಂಗಾರ ಮಾಡಿ ಅವನ್ನ ಓಡಿಸ್ತೀರ, ಯಾವುದಾರ ರೀತಿ ಹೆಂಗಾರ ಮಾಡಿ ಏನಾರು ಮಾಡಿ ಅವನ್ನ ಓಡಿಸೋಣ ಅಂತ. ಆದರೆ ನಮಗೆ ಬೇಡವಾಗಿರುವ ಚಿಂತೆಗಳನ್ನೆಲ್ಲ ಯಾಕೆ ಇಟ್ಕೋಬೇಕು? ಚಿಂತೆ ಬೇಡ, ಚಿಂತನೆ ಇರಲಿ, ಆ ಥಾಟ್ ಪ್ರೋಸೆಸ್ ಆ ರೀತಿ ಇರಲಿ. ಸೊ ಅವಾಗ ಏನಾಗುತ್ತೆ, ಫೋಕಸ್ ಆನ್ ವಾಟ್ ಯು ವಾಂಟ್ ಆ್ಯಂಡ್ ನಾಟ್ ಆನ್ ವಾಟ್ ಯು ಡೋಂಟ್ ವಾಂಟ್. ಆಗ ಜೊತೆಗೆ ಇನ್ನೊಂದೇನಾಗುತ್ತೆ, ಡೈಲಿ ಪಾಸಿಟಿವ್ ಥಾಟ್ಸು, ಪಾಸಿಟಿವ್ ಅಫರ್ಮೇಷನ್ಸು ಆ್ಯಡ್ ಮಾಡ್ತಾ 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 ನೆಗೆಟಿವ್ಗೆ ಜಾಗನೇ ಇರಲ್ಲ. ಸೊ ಹಾಗಾಗಿ ಪ್ರತಿದಿನ ಪಾಸಿಟಿವ್ ಆಗೇ ಇರ್ತಾ ಬನ್ನಿ, ನೆಗೆಟಿವ್ ಆಟೋಮೆಟಿಕಲಿ ದೂರ ಹೋಗ್ತಾ ಇರುತ್ತೆ. ಜೊತೆಗೆ ಅದಕ್ಕೆ ನೆಗೆಟಿವ್ ಭಯ ಆಗೋಗುತ್ತೆ, ಇವನು 100% ಪಾಸಿಟಿವ್ ಮ್ಯಾನಪ್ಪ, ಇವನ ಹತ್ರ ಹೋಗಲ್ಲ ಅಂತ. ನಿಮಗೆ ಗೊತ್ತಿರಲಿ, ಯಾರು ತುಂಬ ಪಾಸಿಟಿವ್ ವ್ಯಕ್ತಿ ಆಗ್ತಾರೆ ಅವ್ರನ್ನ ಯಾರೂ ಟಚ್ ಮಾಡೋಕ್ಕಾಗಲ್ಲ. ಸೊ ನಾನು ಸುಮಾರು ವರ್ಷದಿಂದ ಲಾ ಆಫ್ ಅಟ್ರಾಕ್ಷನ್ ಕೂಡ ಸ್ಟಡಿ ಮಾಡಿದ್ದೇನೆ, ಒಂದು ವರ್ಕ್ಶಾಪು ಕೂಡ ಅಟೆಂಡ್ ಮಾಡಿದ್ದೆ. ಆಕರ್ಷಣಾ ಕಾನೂನು ಅಂತ ಅದು ಹೇಳೋದಂಥದ್ದು. ನಮ್ಮಲ್ಲಿ ಪಾಸಿಟಿವಿಟಿ ಜಾಸ್ತಿ ಆದಾಗ ನೆಗೆಟಿವಿಟಿ ಇರುವಂತಹ ವ್ಯಕ್ತಿಗಳು ಮತ್ತೊಂದು ಬಂದರೂ ಕೂಡ ಈ ವ್ಯಕ್ತಿಗೆ ಏನೂ ಹಾನಿಯಾಗುವುದಿಲ್ಲ, ಬರುವ ವ್ಯಕ್ತಿಗೆ ಹಾನಿಯಾಗುತ್ತದೆ. ಹಳೆ ಕಾಲದ ಫಿಲಮಲ್ಲಿ ತೋರಿಸ್ತಾ ಇದ್ರು ಗೊತ್ತಾ, ಅವನು ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ತೊಂದರೆ ಕೊಡೋಕೆ ಹೋದರೆ ಯಾರು ತೊಂದರೆ ಕೊಡೋಕೆ ಹೋಗ್ತಾನೆ ಅವನಿಗೆ ಕಜ್ಜಿ ಆಗ್ಬಿಡೋದು, ಇನ್ನೇನೋ ಎಡವಟ್ಟಾಗ್ಬಿಡೋದು. ನಾನು ಈ ಲೈಫಲ್ಲೇ ನೋಡಿದ್ದೀನಿ, ಗಮನಿಸಿದ್ದೀನಿ. ಸೊ ಜಸ್ಟ್ ಬಿ ಎ ಪಾಸಿಟಿವ್ ಪರ್ಸನ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. Yes, team number 4.